ರಾಜ್ಯದ ಉಪಚುನಾವಣಾ ರಣಕಣ ದಿನೇ ದಿನೇ ರಂಗೇರ್ತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸ್ತಾ ಇದ್ದು ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಮಿನಿ ಸಮರದ ಅಖಾಡ ರಂಗೇರಿದೆ. ಸರ್ಕಾರ ಆಡಳಿತ ಪಕ್ಷದ ನಾಯಕರುಗಳ ಮತಬೇಟೆ ಜೋರಾಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನ ಗೆಲ್ಲುವುದಕ್ಕೆ ಎಲ್ಲಾ ನಾಯಕರು ಅವರದ್ದೇ ದಾಳ ಉರುಳಿಸುತ್ತಿದ್ದಾರೆ. ಜಿದ್ದಿಗೆ ಬಿದ್ದಿರುವ ನಾಯಕರ ಮುಂದೆ ಸಾಲು ಸಾಲು ಸವಾಲುಗಳಿದ್ದು ಮಾತಿನ ಅಬ್ಬರ ತಾರಕಕ್ಕೇರಿದೆ. ಇವತ್ತು ಬಾಗಲಕೋಟೆಯ ಬೇವಿನಮಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ವೀರಭದ್ರೇಶ್ವರನಿಗೆ ನಮನ ಸಲ್ಲಿಸಿ ಕ್ಯಾಂಪೇನ್ ಆರಂಭಿಸಿದ ಸಿದ್ದರಾಮಯ್ಯ ಜನರ ಮನಗೆಲ್ಲುವ ಪ್ರಯತ್ನ ಮಾಡಿದ್ರು. ಉಮೇಶ್ ಮೇಟಿಗೆ ಹೈಕಮಾಂಡ್ ಟಿಕೆಟ್ ನೀಡಿದ್ದು ಗೆಲ್ಲಿಸಬೇಕೆಂದು ಕರೆ ಕೊಟ್ಟರು. ಇನ್ನು ಬಾಗಲಕೋಟೆ ಚುನಾವಣಾ ಅಂಗಳದಲ್ಲಿ ನಾಳೆ ಮತ್ತು ನಾಡಿದ್ದು ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಆಗುತ್ತಿದ್ದಂತೆ ಪ್ರಚಾರದಿಂದ ದೂರವಿದ್ದ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮತ್ತೆ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಅವರ ಜೊತೆಗೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪಕ್ಷದ ಹಲವರು ಪಾಲ್ಗೊಳ್ಳಲಿದ್ದಾರೆ. ದಾವಣಗೆರೆ ಇರಬಹುದು, ಬಾಗಲಕೋಟೆ ಇರಬಹುದು, ಜನರ ಒಂದು ನಾಡಿ ಮಿಡಿತ ಏನು ಅಂತ ನೀವು ಕೇಳೋದಾದ್ರೆ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಆಂಟಿ ಇನ್ಕಂಬನ್ಸಿ ಅಂತ ಕರಿತೀವಿ, ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಇದು ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಮಲ ಪಕ್ಷದ ಪರವಾಗಿ ಪ್ರಚಾರ ಮಾಡುತ್ತಿರೋದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕವೂ ಕ್ಯಾಂಪೇನ್ಗೆ ಬಳಸಿಕೊಳ್ಳಬೇಕಾದ ದುಸ್ಥಿತಿಗೆ ಬಿಜೆಪಿ ತಲುಪಿದೆ ಎಂದು ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದಾರೆ ಅಂತವ್ರನ್ನೇ ಕರ್ಕೊಂಡ್ಬರ್ತಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ಈ ಮಧ್ಯೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಾಗೂ ಜಿಲ್ಲಾ ಮಟ್ಟದ ಛಲವಾದಿ ಸಮಾಜದ ಮುಖಂಡರ ಜೊತೆ ಕೈ ನಾಯಕರು ಸಭೆ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾಜದ ಮುಂದೆ ಒಗ್ಗಟ್ಟಿನ ಪ್ರದರ್ಶನ ತೋರಿದ್ದಾರೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಛಲವಾದಿಗಳನ್ನ ಒಗ್ಗೂಡಿಸುವ ಮೂಲಕ ಶಾಮನೂರು ಕುಟುಂಬದ ಬಲ ಹೆಚ್ಚಿಸಬೇಕೆಂದು ಕರೆ ಕೊಟ್ಟರು. ನೀವು ಕೊಟ್ಟಿದ್ದು 5 ವರ್ಷಕ್ಕೆ, ನಿಮ್ಮ ಅಧಿಕಾರ ಮೊದಲಾಗಿ ಇನ್ನೂ 2 ವರ್ಷ ಬಾಕಿ ಇದೆ. ಹೋದ ಸಾರಿ 100ಕ್ಕೆ 100 ನೀವು ಕೊಟ್ಟ ಮೇಲೆ ಮತ್ತೆ ಅದನ್ನ 2 ವರ್ಷ ರಿನ್ಯೂವಲ್ ಮಾಡ್ಕೊಡ್ಬೇಕಲ್ಲ. ದಯವಿಟ್ಟು ರಿನ್ಯೂವಲ್ ಮಾಡಿಕೊಡಿ. ಕಾಂಗ್ರೆಸ್ಸಿನ ಫ್ಯಾಮಿಲಿ ಅವರು ಪ್ರತಿಯೊಬ್ಬ ಛಲವಾದಿ ಅಣ್ಣತಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅವ್ರು ಹೇಳಿದ್ರು, ನಮ್ಮ ಸಂಪತ್ತು ಪಂಚ ಏನು ಪಂಚ್ ಮಾಡಬೇಕು, ಯಾರ್ಯಾರ ಪಂಚ್ ಮಾಡಿಬಿಟ್ಟಿದ್ರು. ನೀವು ಪ್ರತಿಯೊಂದು ಮನೆಗೆ ಹೋಗಿ ಮನವೊಲಿಸಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನೆಗೆ ವೋಟ್ ಹಾಕಲೇಬೇಕು ಅಂತ ಹೇಳಿ ನೀವು ಹಾಕಿಸಬೇಕಾದ ಕೆಲಸ ನಿಮಗಾಗಬೇಕು ಅಂತ. ದಾವಣಗೆರೆಯಲ್ಲಿ ಬಿಜೆಪಿಯ ಇತರೆ ನಾಯಕರು ಕೂಡ ಪ್ರಚಾರ ಮಾಡಿದ್ರು. ಎಂಎಲ್ಸಿ ಸಿಟಿ ರವಿ ಅಭ್ಯರ್ಥಿ ದಾಸ್ಕರಿಯಪ್ಪ ಪರ ಕ್ಯಾಂಪೇನ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಎಂದು ಟೀಕಿಸಿದ್ರು. ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಉಪಚುನಾವಣಾ ಕಣದಲ್ಲಿ ಮಾತಾಡಿದ್ರು. ಏನೇ ಆದ್ರೂ ಚುನಾವಣಾ ಕಣದಲ್ಲೀಗ ಮಾತಿನ ಅಬ್ಬರ ಜೋರಾಗಿದ್ದು ಮತದಾರರು ಯಾರಿಗೆ ಮಣೆ ಹಾಕ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.